ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲಾರು ಹೆಂಗದ್ರಿ? ನಾನಂತೂ ಮಸ್ತ್ ಇದೀನಿ, ನೀವು ಮಸ್ತ್ ಇದೀರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನನಗೆ ಕ್ಯಾಮ್ರಾ ಪರ್ಫೆಕ್ಟ್ ಬೇಕು ಅಂದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಸರ್ ಬ್ಲಾಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಅಂತ ಕೆಲಸ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನ ಉದ್ಯೋಗ ಮಾಹಿತಿ ಬಂದ್ಬಿಟ್ಟು ನಮ್ಮ ಧಾರವಾಡದ ಲೋಕಲ್ ಕಂಪನಿ ಅಂದ್ರೆ ಪ್ರೈವೇಟ್ ಕಂಪನಿ ಒಳಗೆ ಎಲ್ಲೆಲ್ಲ ಕೆಲಸಕ್ಕೆ ಹೋದಾರಲ್ಲ ಅದ್ರದ್ದು ಉದ್ಯೋಗ ಮಾಹಿತಿ ತೊಗೊಂಡ್ಬರ್ತಿದ್ದಾನೆ. ಅದಕ್ಕೆ ಇವತ್ತಿನ ವಿಡಿಯೋ ಪೂರ್ತಿ ನೋಡಿದ್ರಿಪ್ಪ ಅಂತಂದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗ್ತೈತಿ ನೋಡ್ರಿ. ಪರ್ಫೆಕ್ಟ್ ಆದ ಸ್ಟ್ಯಾಂಡ್ ಅಂತೂ ಇಲ್ಲ, ಏನೋ ಒಂದು ಟ್ರೈ ಮಾಡಕತ್ತೇನೆ. ಮೊಬೈಲ್ ಅಂತೂ ತೊಗೊಂಡೇನೆ, 70,000 ಕೊಟ್ಟ ಐಫೋನ್ 16. ಏನೋ ಏನು ಸೀನ್ ಕರೆಕ್ಟ್ ಬರತೈತೇನಿಲ್ಲ ಚೆಕ್ ಮಾಡೋದಕ್ಕೆ ಕರೆಕ್ಟ್ ಇಟ್ಟೇನೆ. ಗಾಳಿಗೆ ಶೇಕಾಗಿ ಬಿದ್ದರೆ ಹೋತ್ ಟಮಾರ್. ಯಾರೆಲ್ಲ ನೋಡ್ರಿ ಫಸ್ಟ್ ಟೈಮ್ ಸ್ಟ್ಯಾಂಡ್ ಇಟ್ಕೊಂಡು ಮಾಡತ್ತೇನಲ್ಲ, ಸ್ಟ್ಯಾಂಡ್ ಅಲ್ಲ ಒಂದ್ ಕಡೆ ಇಟ್ಟೀನಿ, ಫೋನ್ ಶೇಕ್ ಆಗ್ಬಾರ್ದು. ಓಕೆ, ಎರಡನೇ ಅಟೆಂಪ್ಟ್ ಕ್ಯಾಮ್ರಾ ಒಂದ್ ಕಡೆ ಇಡಾಕತ್ತೇನೆ. ದಯವಿಟ್ಟು ನಿಂತು ಬಿಡಪ್ಪ, ಒಂದರ ಕಂಪನಿದ ಹೈರಿಂಗ್ ಮಾಡೋಣ. ಓಕೆ, ಇವತ್ತಿನ ಜಾಬ್ ಅಪ್ಡೇಟ್ ಬಂದ್ಬಿಟ್ಟು ಪ್ರತಿ ಸಲ ಹೇಳುವಂಗ ಏನಪ್ಪಾ ಅಂತಂದ್ರೆ ವ್ಯೂ ಹೆಂಗೆ ಬರೋದೈತಂತ ನನಗೂ ಗೊತ್ತಿಲ್ಲ, ಆದ್ರೂ ಟ್ರೈ ಮಾಡಕತ್ತೇನೆ. ಒಂದು ಗಿಂಬಲ್ ತಗೋಬೇಕು. ಗಿಂಬಲಿಗೆ ಅಮೌಂಟ್ ಸದ್ಯ ಮಟ್ಟಿಗಿಲ್ಲ, ಯಾಕಪ್ಪ ಅಂತಂದ್ರೆ ಯೂಟ್ಯೂಬ್ ಒಳಗೆ ಅಷ್ಟು ಅರ್ನಿಂಗ್ ಮಾಡಿಲ್ಲ. ಹೋಗ್ಲಿ ಬಿಡ್ರಿ. ಇವತ್ತಿನ ಜಾಬ್ ಅಪ್ಡೇಟ್ ಫಸ್ಟ್ನೇ ಕಂಪ್ನಿ ಬಂದ್ಬಿಟ್ಟು ಪಿಟ್ಗಾರ್ಡ್ ಫಿಲ್ಟರ್ಸ್ ಒಳಗೆ ಏರ್ ಫಿಲ್ಟರ್ ಅಂದ್ರೆ ಪ್ರತಿಯೊಂದು ಗಾಡಿ ಒಳಗೆ ಏರ್ ಫಿಲ್ಟರ್ ರೆಡಿ ಆಕಾವಲ್ಲ, ಆಗ ಏರ್ ಫಿಲ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ನೇಮ್ ಬಂದ್ಬಿಟ್ಟು ಪಿಟ್ಗಾರ್ಡ್ ಫಿಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸ್ವಲ್ಪ ಏನಪ್ಪಾ ಅಂತಂದ್ರೆ ಡಿಫಿಕಲ್ಟ್ ಐತಿ, ಆದ್ರೂ ಇದೊಂದು ಕಿರ್ಲೋಸ್ಕರ್ ಕಂಪನಿ ಆಗಿರೋದ್ರಿಂದ ಇಲ್ಲೇ ಗಂಧರ್ವ ಮ್ಯಾನ್ ಪವರ್ದವ್ರು ಹೈರಿಂಗ್ ಮಾಡಕತ್ತಾರ. ಏನಪ್ಪಾ ಅಂತಂದ್ರೆ ಫಸ್ಟ್ ಪ್ರಿಫರೆನ್ಸ್ ITI ಡಿಪ್ಲೊಮಾ ಮತ್ತು ಹೊಳೆ ಡಿಗ್ರಿ ಆದವ್ರಿಗೆ ತಗೋಕತ್ತಾರ. ಡಿಗ್ರಿ ಆದವ್ರಿಗೆ ಡೌಟ್, ಡಿಪ್ಲೊಮಾ ಮತ್ತು ITI BE BTech ಮಾಡಿದವ್ರಿಗೆ ತಗೋಕತ್ತಾರ. ಏನಪ್ಪಾ ಅಂತಂದ್ರೆ ಸ್ಯಾಲ್ರಿ ಬಂದ್ಬಿಟ್ಟು 21,000 ರೂಪಾಯಿ ಸ್ಯಾಲ್ರಿ ಇರ್ತೈತಿ. ವೇಕೆನ್ಸಿ ನಂಬರ್ ಆಫ್ ವೇಕೆನ್ಸಿ ಬಂದ್ಬಿಟ್ಟು ನಿಮಗೆ 50 ವೇಕೆನ್ಸಿ ಕೊಡಾಕತ್ತಾರ. ಹಂಗೆ ಸ್ಯಾಲ್ರಿ ಎಷ್ಟು ಕೊಡಾಕತ್ತಾರಪ್ಪ ಅಂತಂದ್ರೆ 21,000 ರೂಪಾಯಿ ಹೇಳಿದೆ. ESI PF ಇರ್ತೈತಿ, ಇನ್ಕ್ಲೂಡ್ ಆಗಿ 21,000 ರೂಪಾಯಿ ನಿಮಗೆ ಬರ್ತೈತಿ. ಹಂಗೆ ಕ್ಯಾಬ್ ಫೆಸಿಲಿಟಿ ಇರೋದಿಲ್ಲ, ಊಟದ ಫೆಸಿಲಿಟಿ ಮತ್ತು ಟಿಫನ್ ಕೊಡ್ತಾರ. ಶಿಫ್ಟ್ ವೈಸ್ ಕೆಲಸ ಇರ್ತಾವ. ಹಂಗೆ ಕ್ವಾಲಿಟಿ ಚೆಕಿಂಗ್ ಮತ್ತು ಒಳ್ಳೆ ಆಲ್ಮೋಸ್ಟ್ ಕ್ವಾಲಿಟಿ ಬೆಸ್ಟ್ ಕೆಲಸ ಅದ ನಮ್ಮ ಕಂಪನಿ ಒಳಗೆ. ನಾನು ಅದೇ ಕಂಪನಿ ಒಳಗೆ ಕೆಲಸ ಮಾಡೋದು. ಅದಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಇದೊಂದು ಉದ್ಯೋಗ ತೊಗೊಂಬಂದಿನಿ. ಏನಪ್ಪಾ ಅಂತಂದ್ರೆ ಇದು ಉದ್ಯೋಗ ನೀವು ಆಲ್ ಓವರ್ ಕರ್ನಾಟಕದವ್ರು ಬಂದು ಜಾಯ್ನ್ ಆಗ್ಬೋದು. ಇಲ್ಲಿ ಟ್ರೈನಿಂಗ್ ಸಿಸ್ಟಮ್ನು ಐತಿ, ಟ್ರೈನಿಂಗ್ ಸಿಸ್ಟಮ್ಗೂ ಜಾಯ್ನ್ ಆಗ್ಬೋದು. ಒಂದು ಸ್ವಲ್ಪ ನಿಮ್ದು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಮತ್ತು ಅಂಡರ್ ಏಜ್ ಒಳಗಿರ್ಬೇಕು. ಏನಪ್ಪಾ ಅಂತಂದ್ರೆ 18ರಿಂದ 30 ಏಜಿನವರು ಅಪ್ಲೈ ಮಾಡ್ಬೋದು ನೋಡ್ರಿ. ಏಜ್ ಅಂತೂ ಕ್ಲಿಯರೆನ್ಸ್ ಕೊಟ್ಟೇನಿ. 30 ಏಜಿನವರು ಇದೊಂದು ಕಂಪನಿಗೆ ಜಾಯ್ನ್ ಆಗ್ಬೋದು. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಗಂಧರ್ವ ಮ್ಯಾನ್ ಪವರ್ ಅಂತ ಕೆಲಸ ಅವ್ರದ್ದು ನಂಬರ್ ಕೊಡ್ತೀನಿ. ಅವ್ರೇನಾದ್ರೂ ಕಾಲ್ ರಿಸೀವ್ ಮಾಡಲಿಲ್ಲ ಅಂತಂದ್ರೆ ಪ್ರತಿದಿನ ಇಲ್ಲೇ ಹೈರಿಂಗ್ ನಡೀತೈತಿ. ಏನಪ್ಪಾ ಅಂತಂದ್ರೆ ವರ್ಷ ಪೂರ್ತಿ ಹೈರಿಂಗ್ ಇರೈತಿ. ಪ್ರತಿದಿನ ಹೈರಿಂಗ್ ಅಂತೂ ಸಿಸ್ಟಮ್ ಬಿಟ್ಟಿರ್ತಾರೆ. ಪ್ರತಿದಿನ 1 ಗಂಟೆಗೆ ಕಂಪನಿ ಮುಂದೆ ಬಂದ್ರಿಪ್ಪ ಅಂತಂದ್ರೆ ನಿಮಗೆ ಪಕ್ಕಾ ಕೆಲಸ ಸಿಗ್ತೈತಿ. ಇಂಟರ್ವ್ಯೂ ನೀವು ಆರಾಮ್ ಪಾಸ್ ಮಾಡ್ಬೋದು. ಇದೊಂದು ಲೊಕೇಶನ್ ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ, ಧಾರವಾಡ ಡಿಸ್ಟಿಕ್, ಧಾರವಾಡ ತಾಲೂಕು, ಬೇಲೂರು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಬಂದಿರಿ ಅಂತಂದ್ರೆ ದೊಡ್ಡ ನೀರಿನ ಟ್ಯಾಂಕಿ ಲಾಸ್ಟ್ ಏನಪ್ಪಾ ಅಂತಂದ್ರೆ ಪಿಟ್ಗಾರ್ಡ್ ಕಂಪನಿ ಕೇಳಿದ್ರಿ ಅಂತಂದ್ರೆ ಯಾರಾದ್ರೂ ಹೇಳ್ತಾರೆ. ಬಂದ ಜಾಯಿನ್ ಆಗಿ ಇಂಟರ್ವ್ಯೂ ಕೊಡ್ರಿ. ನೋಡ್ರಿ ಇಷ್ಟೆಲ್ಲ ಮಾಡಿದ್ರು ಫೋನ್ ಬಿದ್ದರೆ ಭಾಳ ರಿಸ್ಕ್ ಐತಿ. ಅದರ ಸಂಬಂಧ ಆದಷ್ಟು ನನ್ನ ಸ್ವಂತ ದುಡ್ಡು ಹಾಕಿ ಆದ್ರೂ ಒಂದು ಗಿಂಬಲ್ ತಗೋಬೇಕು. ಯಾಕಂತಂದ್ರೆ ಇವಾಗ ಸೆಟಪ್ ಸರಿ ಆಗತ್ತಿಲ್ಲ, ಯಾಕಂತಂದ್ರೆ ವಿಡಿಯೋ ಕ್ಲಿಯರೆನ್ಸ್ ಬರತ್ತಿಲ್ಲ. ಅದರ ಸಂಬಂಧ ನೋಡ್ರಿ ಮೈಕ್ನು ಅಟ್ಟೊಂದು ಪಕ್ಕ ಸರಿ ಇಲ್ಲ. ಹೋಗ್ಲಿ ಬಿಡ್ರಿ. ಇವತ್ತಿನ ಉದ್ಯೋಗ ಮಾಹಿತಿ ಎರಡನೇ ಕಂಪನಿ ಯಾವುದಪ್ಪ ಅಂತಂದ್ರೆ ಮೆಕಲಮ್ ಕಂಪನಿ ಒಳಗೆ ಹೈರಿಂಗ್ ನಡೆದೈತಿ. ಮೆಕಲಮ್ ಕಂಪನಿ ಏನು ಪ್ರಾಡಕ್ಟ್ ರೆಡಿ ಮಾಡ್ತೈತಪ್ಪ ಅಂತಂದ್ರೆ ಬಸ್ ಏನು ಮ್ಯಾನುಫ್ಯಾಕ್ಚರಿಂಗ್ ಆಗತ್ತಲ್ಲ, ಆ ಬಸ್ಸಿನ ಮುಂದಿನ ಡೂಮ್ ಮತ್ತು ಹೊಳೆ ಡ್ಯಾಶ್ ಬೋರ್ಡ್ ರೆಡಿ ಮಾಡ್ತೈತಿ ಮೆಕಲಮ್ ಕಂಪನಿ. ಆ ಮೆಕಲಮ್ ಕಂಪನಿ ಒಳಗೆ ಅದ ಬಸ್ಸಿನ ಮಾಸ್ಕ್ ರೆಡಿ ಮಾಡಿದ ಅವ್ರು ಬೇಕಾಗಿದ್ದಾರೆ. ಇದಕ್ಕೆ ITI ಡಿಪ್ಲೊಮಾ ಡಿಗ್ರಿ 10th ಪಾಸ್ ಎಲ್ಲ ಎಲ್ಲರೂ ನಡೀತಾರೆ. ಇವಾಗ ವೇಕೆನ್ಸಿ ಬಿಟ್ಟಾರ. ಸ್ಯಾಲ್ರಿ ಕಡಾಖಂಡಿತವಾಗಿ 16,500 ರೂಪಾಯಿ ಐತಿ. ಸ್ಯಾಲ್ರಿ ಚಲೋ ಐತಿ. ಬಟ್ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ನಾನು ಇನ್ಕ್ಲೂಡ್ ಆಗಿ ನಿಮ್ಗೆ ಫುಡ್ ಫೆಸಿಲಿಟಿನೂ ಕೊಡಾಕತ್ತಾರ ಫಸ್ಟ್ ಟೈಮ್. ನಾನು ಇಷ್ಟೆಲ್ಲ ನಾನು ನಿಮಗೆ ಬೆಸ್ಟ್ ಹೇಳಾಕತ್ತೀನಿ. ಬಟ್ ಆ ಕಂಪನಿದ ಇನ್ನೊಂದು ಏನಪ್ಪಾ ಅಂತಂದ್ರೆ ಬ್ಯಾಡ್ ಅಂತಂದ್ರೆ ಡಸ್ಟ್ ಒಂದು ಸ್ವಲ್ಪ ಕೆಮಿಕಲ್ ಮಿಕ್ಸ್ ಆಗಿ ಡಸ್ಟ್ ಬರ್ತೈತಿ. ಅದ್ರ ಸಂಬಂಧ ನೀವೇನಾದ್ರೂ ಜಾಯಿನ್ ಹಾಕಿವಿ, ನಾವು ನಮ್ಮ ಸೇಫ್ಟಿಯಿಂದ ಕೆಲಸ ಮಾಡ್ತೀವಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಂಟಿರೋ ನಂಬರಿಗೆ ಕಾಲ್ ಮಾಡ್ರಿ, ಜಾಯಿನ್ ಆಗ್ರಿ. ಅಲ್ಲಿ ವೆಂಡರ್ಸ್ಗಳು ಭಾಳ ಚಲೋ ಅದಾರ, ನಿಮಗೆ ಹೆಲ್ಪ್ ಮಾಡ್ತಾರೆ. ಹಂಗೆ ಶ್ರೀನಿವಾಸನ ಅಂತ ಹೇಳಿ ಅದಾನ, ಅವಂದ ನಾನು ನಂಬರ್ ಮೆನ್ಷನ್ ಮಾಡ್ತೀನಿ. ಅವ್ನು ಕಾಲ್ ಮಾಡಿ ಏನೆಲ್ಲ ಕೆಲಸ ಐತಲ್ಲ ಅದನ್ನೆಲ್ಲ ನೋಡಿ ಅಲ್ಲಿ ಶಿಫ್ಟ್ ವೈಸ್ ಕೆಲಸ ಇರ್ತೈತಿ. ಬಂದ ಜಾಯಿನ್ ಆಗ್ರಿ.
ಪ್ರತಿಯೊಬ್ಬರಿಗೂ ನಾನು ಏನಪ್ಪಾ ಅಂತಂತಂದ್ರೆ ಲೋಕಲ್ ಜಾಬಿಂದ ಅಪ್ಡೇಟ್ ಅಷ್ಟೇ ಕೊಡಾಕತ್ತೀನಿ. ಇಡೀ ಕರ್ನಾಟಕದ ಕೊಟ್ಟರೆ ಎಲ್ಲರಿಗೂ ಹೆಲ್ಪ್ ಆಕೈತಿ. ನಿಮ್ಮ ಹೆಲ್ಪ್ ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗೈತಿ. ಇದೊಂದು ವಿಡಿಯೋ 1K ವ್ಯೂಸ್ ಹೋತಪ್ಪ ಅಂತಂದ್ರೆ ನಾನು ಮತ್ತೆ ಕಂಟಿನ್ಯೂ ವಿಡಿಯೋ ತೊಗೊಂಡ್ಬರ್ತಿರ್ತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು 27ನೇ ದಿನ, 100 ದಿನ ಕಂಪ್ಲೀಟ್ ಮಾಡೇ ಮಾಡ್ತೀನಿ ನಾನು ಪಕ್ಕ. ನೋಡ್ರಿ, ಒಂದು ದಿನ ಯೂಟ್ಯೂಬ್ ಒಳಗೆ ವೈರಲ್ ಹಾಕೀನಿ, 2ನೇ ದಿನ ವೈರಲ್ ಹಾಕೀನಿ, 3ನೇ ದಿನ ವೈರಲ್ ಹಾಕೀನಿ. ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಕನ್ಸಲ್ಟೆನ್ಸಿಯಿಂದ ವಿಡಿಯೋ ಮಾಡ್ಬೇಕು, ಡಿಸಿಪ್ಲಿನ್ ಆಗಿರ್ಬೇಕು, ಮತ್ತು ಕ್ಲಿಯರಾಗಿ ವಿಡಿಯೋ ಅಪ್ಡೇಟ್ ಕೊಟ್ಕೊತ ಹೋದ್ರಿಪ್ಪ ಅಂದ್ರೆ ನಿಮಗೂ 100% ಸಕ್ಸಸ್ ಸಿಕ್ಕೇ ಸಿಗ್ತೈತಿ. ನಾನು ಯೂಟ್ಯೂಬ್ ಟ್ರೈ ಮಾಡಕತ್ತ ಕಮ್ಸೆ ಕಮ್ಮಿ 2 ವರ್ಷ ಆಗಕ್ಕೆ ಬಂತ. 16,000 ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿನ ನಾನು ಪಡ್ಕೊಂಡಿನಿ. ನಿಮ್ಮ ದಯ ಇತ್ತಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ನವ್ರು ಏನು ಪೋಸ್ಟ್ ಮಾಡತ್ತಾರೋ ಏನು ಇಲ್ಲೋ ಗೊತ್ತಿಲ್ಲ, ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮಿಗೆ ಆಗಿ ಬರ್ತೈತೆ ಏನೋ ಇಲ್ಲೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಹಾಕಿದೊಳಗೆ ವಿಡಿಯೋನ ಓಡಾತಿಲ್ಲ. ಯಾಕಂತಂದ್ರೆ ಯೂಟ್ಯೂಬ್ ಒಳಗೆ ಹಾಕಿದ್ಯಪ್ಪ ಅಂತಂದ್ರೆ ಅಷ್ಟೇ 200-300 ಮಂದಿಗೆ ಅಷ್ಟೇ ರೀಚ್ ಆಕೈತಿ. ಏನಪ್ಪ ಅಂತಂದ್ರೆ ಉದ್ಯೋಗ ಮಾಹಿತಿ ಕಂಟಿನ್ಯೂ ಆಗಿ ತೊಗೊಂಬರ್ತಿರ್ತಾನೆ ನಾನು, ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೆಲಸ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ 100K ಸಬ್ಸ್ಕ್ರೈಬರ್ಸ್ ಆದಷ್ಟು ಬೇಗ ಮುಟ್ಸೋನು. ಹಂಗೆ ಲೋಕಲ್ ಜಾಬ್ ಅಪ್ಡೇಟ್ ಕಂಟಿನ್ಯೂ ಆಗಿ ತೊಗೊಂಬರ್ತಿರ್ತೀನಿ. ಮತ್ತು ಮುಂದಿನ ವಿಡಿಯೋ ಸಿಗೋನು. ಬಾಯ್. ತಮ್ನೇಲಲ್ಲಿ ಹೇಳಿದ ಹಾಗೆ 3ನೇ ಕಂಪನಿ ಬಂದ್ಬಿಟ್ಟ. ಫಸ್ಟ್ ಆಫ್ ಆಲ್ ಮತ್ತು ಹೊಳ್ಳೆ ನಾನು ಅಜಾನ್ ಆಗತೈತಿ ಮಾತಂತಡ್ರಿ ಹೇಳ್ತೀನಿ. ರಿಯಾಲಿಟಿ ವಿಡಿಯೋ ಏನಪ್ಪಾ ಅಂತಂತಂದ್ರೆ ನಾನು ವಿಡಿಯೋ ಒಳಗೆ ಒಂದಲ್ಲ ಒಂದು ಮಾತು ಯಾವುದಾದ್ರ ಬಗ್ಗೆ ನಾನು ಎತ್ತಿ ಹಿಡ್ದ ಬಿಟ್ಟಿರ್ತೇನೆ. ಅದು ಮುಂದೊಂದು ದಿನ ಗೆಲ್ಲಿ ಸೋಲ್ಲಿ ಅದ ಏನಪ್ಪಾ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಆಗಿರ್ತೈತಿ. ಏನಪ್ಪಾ ಅಂತಂದ್ರೆ ಜಾಸ್ತಿ ಮಂದಿ ಉತ್ತರ ಕನ್ನಡದಾಗ ಇದ್ರೂ ಇದೊಂದು ಕಂಟೆಂಟ್ ಕ್ರಿಯೇಟರಿಗೆ ಸಪೋರ್ಟ್ ಇಲ್ಲ. ಆದ್ರೂ ಮುಂದೊಂದು ದಿನ 100% ಆ ಸಕ್ಸಸ್ ಸಿಗ್ತೈತೆ ಅಂತ ಕೆಲಸ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಸ್ಪೋರ್ಟ್ಸ್ಮನ್ ಲೈಫ್. ಇತ್ತಾಗ ನೋಡಿದ್ರೆ ಚಲೋನೂ ಐತಿ, ಇತ್ತಾಗ ನೋಡಿದ್ರೆ ಕೆಟ್ಟನೂ ಐತಿ. ಭಾಳ ಅಂದ್ರೆ ಕೆಟ್ಟನೇ ಐತಿ. ನಾನು ಅನುಭವಿಸಿದ ಪ್ರಕಾರ ನಾನೊಂದು ಅಷ್ಟೊಂದು ಏನು ದೊಡ್ಡ ಪ್ಲೇಯರ್ ಅಲ್ಲ, ಆದ್ರೂ ಹೇಳ್ತೇನೆ ನಾನು ಸ್ಪೋರ್ಟ್ಸ್ಮನ್ ಆಗಿ ಕೆಲಸ ಏನು ಸಾಧನೆ ಮಾಡಿದ್ರು ಅಷ್ಟೇ ಮನೆ ಬಿಟ್ಟು ಹೊರಗೇನೆ. ಯಾಕಪ್ಪ ಅಂತಂದ್ರೆ ಮನೆಯವರಿಗೆ ಸಪೋರ್ಟ ಇರ್ತಾರೆ. ಏನಪ್ಪ ಅಂತಂದ್ರೆ ಫೈನಾನ್ಸಿಯಲ್ ಆಗಿ ಅಂದರೆ ಆರ್ಥಿಕ ವ್ಯವಸ್ಥೆಗೆ ಯಾವುದೇ ರೀತಿ ಸಪೋರ್ಟ್ ಇರುವುದಿಲ್ಲ. ಯಾಕಂತಂದ್ರೆ ತಿಂಗಳದೊಳಗೆ ಆಗುವ ಮೇನ್ ಇಂಪಾರ್ಟೆಂಟ್ ಟೂರ್ನಮೆಂಟ್ಸ್ಗಳು ಅಂತಂದ್ರೆ ಶನಿವಾರ ರವಿವಾರ. ನಮ್ಮ ಕಬಡ್ಡಿ ಪ್ಲೇಯರ್ಗಳಿಗೆ ಹೇಳ್ಬೇಕಂತಂದ್ರೆ ಏನೋ ಒಂದು ದೊಡ್ಡ ಅಂದರೆ KKPL ಮತ್ತು ಪ್ರೊ ಕಬಡ್ಡಿ ಇಂಥ ದೊಡ್ಡ ಸ್ಟೇಜ್ ಸಿಕ್ಕರೆ ಏನೋ ಒಂದು ದಾಟಿ ಹೋಗ್ಬೋದು. ಅದಕ್ಕೆ ಎಲ್ಲರೂ ಕಷ್ಟಪಡ್ರಿ. KKPL ಸ್ಟಾರ್ಟ್ ಆಗೋದೈತಿ. ಕರ್ನಾಟಕ ಪ್ರೊ ಕಬಡ್ಡಿ ಲೀಗ್ ಬಂದು ಜಾಯಿನ್ ಆಗ್ರಿ, ಎಲ್ಲ ಹಾರ್ಡ್ ವರ್ಕ್ ಮಾಡಿರಿ. ಅದಕ್ಕೆ ನಿಮ್ಗೆ ಹೇಳೋದು ನಾನು ಸ್ಪೋರ್ಟ್ಸ್ಮನ್ಗಳದ್ದು ಯಾಕೆ ಕಷ್ಟ ಐತಿ, ಯಾಕೆ ಲಾಭ ಇಲ್ಲ ಅಂತ ಕೆಲಸ ಮುಂದಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಹೇಳ್ತೀನಿ. ಏನೋ ಒಂದು ಸ್ಪೋರ್ಟ್ಸ್ ಅಚೀವ್ ಮಾಡಿದ್ರಿ ಅಂತಂದ್ರೂ ಅವ್ರದ್ದು ಹೇಳ್ತೀನಿ ಯಾವ ಹಾಲತ್ ಒಳಗೆ ಐತಿ. ನಮ್ಮ ಇಂಡಿಯಾ ಆಗಲಿ, ನಮ್ಮ ಕರ್ನಾಟಕ ಆಗಲಿ, ನಮ್ಮ ಡಿಸ್ಟಿಕ್ ಆಗಲಿ ಹೇಳ್ತೀನಿ ಮುಂದಿನ ವಿಡಿಯೋ ಒಳಗೆ. ರಿಯಾಲಿಟಿ ವಿಡಿಯೋ ಏನಪ್ಪ ಅಂತಂತಂದ್ರೆ ನಾನು ವಿಡಿಯೋ ಒಳಗೆ ಒಂದಲ್ಲ ಒಂದು ಮಾತು ಯಾವುದಾದ್ರ ಬಗ್ಗೆ ನಾನು ಎತ್ತಿ ಹಿಡ್ದ ಬಿಟ್ಟಿರ್ತೇನೆ. ಅದು ಮುಂದೊಂದು ದಿನ ಗೆಲ್ಲಿ ಸೋಲ್ಲಿ ಅದ ಏನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಆಗಿರ್ತೈತಿ. ಏನಪ್ಪ ಅಂತಂದ್ರೆ ಜಾಸ್ತಿ ಮಂದಿ ಉತ್ತರ ಕನ್ನಡದಾಗ ಇದ್ರೂ ಇದೊಂದು ಕಂಟೆಂಟ್ ಕ್ರಿಯೇಟರಿಗೆ ಸಪೋರ್ಟ್ ಇಲ್ಲ. ಆದ್ರೂ ಮುಂದೊಂದು ದಿನ 100% ಆ ಸಕ್ಸಸ್ ಸಿಗ್ತೈತೆ ಅಂತ ಕೆಲಸ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಸ್ಪೋರ್ಟ್ಸ್ಮನ್ ಲೈಫ್. ಇತ್ತಾಗ ನೋಡಿದ್ರೆ ಚಲೋನೂ ಐತಿ, ಇತ್ತಾಗ ನೋಡಿದ್ರೆ ಕೆಟ್ಟನೂ ಐತಿ. ಭಾಳ ಅಂದ್ರೆ ಕೆಟ್ಟನೇ ಐತಿ. ನಾನು ಅನುಭವಿಸಿದ ಪ್ರಕಾರ ನಾನೊಂದು ಅಷ್ಟೊಂದು ಏನು ದೊಡ್ಡ ಪ್ಲೇಯರ್ ಅಲ್ಲ, ಆದ್ರೂ ಹೇಳ್ತೇನೆ ನಾನು ಸ್ಪೋರ್ಟ್ಸ್ಮನ್ ಆಗಿ ಕೆಲಸ ಏನು ಸಾಧನೆ ಮಾಡಿದ್ರು ಅಷ್ಟೇ ಮನೆ ಬಿಟ್ಟು ಹೊರಗೇನೆ. ಯಾಕಪ್ಪ ಅಂತಂದ್ರೆ ಮನೆಯವರಿಗೆ ಸಪೋರ್ಟ ಇರ್ತಾರೆ. ಏನಪ್ಪ ಅಂತಂದ್ರೆ ಫೈನಾನ್ಸಿಯಲ್ ಆಗಿ ಅಂದರೆ ಆರ್ಥಿಕ ವ್ಯವಸ್ಥೆಗೆ ಯಾವುದೇ ರೀತಿ ಸಪೋರ್ಟ್ ಇರುವುದಿಲ್ಲ. ಯಾಕಂತಂದ್ರೆ ತಿಂಗಳದೊಳಗೆ ಆಗುವ ಮೇನ್ ಇಂಪಾರ್ಟೆಂಟ್ ಟೂರ್ನಮೆಂಟ್ಸ್ಗಳು ಅಂತಂದ್ರೆ ಶನಿವಾರ ರವಿವಾರ. ನಮ್ಮ ಕಬಡ್ಡಿ ಪ್ಲೇಯರ್ಗಳಿಗೆ ಹೇಳ್ಬೇಕಂತಂದ್ರೆ ಏನೋ ಒಂದು ದೊಡ್ಡ ಅಂದರೆ KKPL ಮತ್ತು ಪ್ರೊ ಕಬಡ್ಡಿ ಇಂಥ ದೊಡ್ಡ ಸ್ಟೇಜ್ ಸಿಕ್ಕರೆ ಏನೋ ಒಂದು ದಾಟಿ ಹೋಗ್ಬೋದು. ಅದಕ್ಕೆ ಎಲ್ಲರೂ ಕಷ್ಟಪಡ್ರಿ. KKPL ಸ್ಟಾರ್ಟ್ ಆಗೋದೈತಿ. ಕರ್ನಾಟಕ ಪ್ರೊ ಕಬಡ್ಡಿ ಲೀಗ್ ಬಂದು ಜಾಯಿನ್ ಆಗ್ರಿ, ಎಲ್ಲ ಹಾರ್ಡ್ ವರ್ಕ್ ಮಾಡಿರಿ. ಅದಕ್ಕೆ ನಿಮ್ಗೆ ಹೇಳೋದು ನಾನು ಸ್ಪೋರ್ಟ್ಸ್ಮನ್ಗಳದ್ದು ಯಾಕೆ ಕಷ್ಟ ಐತಿ, ಯಾಕೆ ಲಾಭ ಇಲ್ಲ ಅಂತ ಕೆಲಸ ಮುಂದಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಹೇಳ್ತೀನಿ. ಏನೋ ಒಂದು ಸ್ಪೋರ್ಟ್ಸ್ ಅಚೀವ್ ಮಾಡಿದ್ರಿ ಅಂತಂದ್ರೂ ಅವ್ರದ್ದು ಹೇಳ್ತೀನಿ ಯಾವ ಹಾಲತ್ ಒಳಗೆ ಐತಿ. ನಮ್ಮ ಇಂಡಿಯಾ ಆಗಲಿ, ನಮ್ಮ ಕರ್ನಾಟಕ ಆಗಲಿ, ನಮ್ಮ ಡಿಸ್ಟಿಕ್ ಆಗಲಿ ಹೇಳ್ತೀನಿ ಮುಂದಿನ ವಿಡಿಯೋ ಒಳಗೆ. ಈ ಉದ್ಯೋಗ ಮಾಹಿತಿ ನೋಡೋರು ಒಂದಲ್ಲ ಒಂದಿನ ಸ್ಪೋರ್ಟ್ಸ್ಮನ್ಗಳು ಆಗೇ ಇರ್ತೀರಿ. ಆ ದಿನದ ನೆನಪಿಗೋಸ್ಕರ ಆದ್ರೂ ಒಂದು ಕಾಮೆಂಟ್ ಹಾಕ್ರಿ. ಏನಪ್ಪ ಅಂತಂದರೆ ಜೈ RCB ಅಂತ ಕೆಲಸ ಮನಸ್ಸಿಂದ ಒಂದು ಕಾಮೆಂಟ್ ಹಾಕ್ರಿ. ಯಾಕಂತಂದ್ರೆ ಅದು ನನ್ನ ಮೇನ್
ಏನಂತಂದ್ರೆ ಲೋಗೋ ಇದ್ದಂಗೆ ಅದ ಜೈ RCB ಅನ್ನೋದು. ಏನಂತಂದ್ರೆ ನನ್ನ ಜೋಶಿಗೆ ಇನ್ಕ್ರೇಜ್ ಮಾಡಿದಂಗೆ. ನೋಡ್ರಿ, ಪ್ಯಾಕಿಂಗ ಲೋಡಿಂಗ ಅನ್ಲೋಡಿಂಗ ಕೆಲಸ ಹುಡುಕಾತಿದ್ರಿಪ್ಪ ಅಂತಂದ್ರೆ ನಮ್ಮ ಫ್ಲಿಪ್ಕಾರ್ಟ್ ಒಳಗೆ ಮತ್ತೆ ಹೈರಿಂಗ್ ಕರ್ದಾರ. 200 ವೇಕೆನ್ಸಿ ಒಳಗೆ ಆಲ್ರೆಡಿ 100 ವೇಕೆನ್ಸಿ ತುಂಬಿದಾವೆ. ಇನ್ನೂ 100 ವೇಕೆನ್ಸಿ 100% ಆಗಿ ಹೈರಿಂಗ್ ಮಾಡತ್ತಾರ. ಧಾರವಾಡದಿಂದ ಕಂಪನಿ ತನಕ ಕ್ಯಾಬ್ ಐತಿ. ಹಂಗೆ ಫುಡ್ ಫೆಸಿಲಿಟಿ ಕೊಡ್ತಾರೆ. ಟೀ ಸ್ನ್ಯಾಕ್ಸ್ 2 ಕೊಡ್ತಾರೆ. 9 hours ಡ್ಯೂಟಿ. ಸ್ಯಾಲ್ರಿ ಬಂದ್ಬಿಟ್ಟು 17,500 ರೂಪಾಯಿ. ನಿಮಗೆ 100% ನಾನು ಬೇಕಾದ್ರೆ ಸ್ಯಾಲ್ರಿ ಸ್ಲಿಪ್ ತೋರಿಸ್ತೀನಿ. ಭಾಳ ಮಂದಿ ಮತ್ತು ಭಾಳ ಮಂದಿನ ಅಲ್ಲಿ ಹಾಕಿನಿ. ನಿಮ್ಗೇನಾದರೂ ಪ್ಯಾಕಿಂಗ ಬೇಕಾಗಿತ್ತಪ್ಪ ಅಂತಂದ್ರೆ ಇದೊಂದು ಫ್ಲಿಪ್ಕಾರ್ಟ್ ಕಂಪ್ನಿಗೆ ಜಾಯ್ನ್ ಆಗ್ರಿ. ಏನಂತಂದ್ರೆ ಯಾವುದೇ ರೀತಿ ಡೆಲಿವರಿ ಇರುವುದಿಲ್ಲ. ಎಲ್ಲರೂ ತಿಳ್ಕೊತಾರೆ ಫ್ಲಿಪ್ಕಾರ್ಟ್ ಕಂಪನಿ ಅಂತಂದ್ರೆ ಡೆಲಿವರಿ ಕೊಡಕ್ಕೆ ಹೋಗ್ಬೇಕಂತೇಳಿ. ಅದೇನಿಲ್ಲ, ಮೇಲ್ ಓನ್ಲಿ ಅಂದ್ರೆ ಫಿಮೇಲ್ಸಿಗೆ ಇನ್ನೂ ಹೈರಿಂಗ್ ನಡೆದಿಲ್ಲ. ಮೇಲ್ ಕ್ಯಾಂಡಿಡೇಟಿಗೆ ಅಷ್ಟು ಹೈರಿಂಗ್ ನಡೆದೈತಿ. ನಿಮಗಂತ ಈಗ ತೊಗೊಂಬಂದಿನಿ. ಫಿಮೇಲ್ಸ್ನು ಕಾಲ್ ಮಾಡಿ ಕೇಳ್ಬೋದು. ಸ್ಕ್ರೀನ್ ಮೇಲೆ 2 ನಂಬರ್ ಕೊಡ್ತೀನಿ. ದೇವರಾಜನ್ನ ತಿಪ್ಪಣ್ಣ ಅಂತ ಕೆಲಸ ಅವರ ವೆಂಡರ್ ಅದರಲ್ಲಿ ವೆಂಡರ್ ಕೆಲಸ ಮಾಡತ್ತಾರ. ಅವ್ರಿಗೂ ಹೆಲ್ಪ್ ಆಕೈತಿ, ನಿಮಗೂ ಹೆಲ್ಪ್ ಆಕೈತಿ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಫ್ಲಿಪ್ಕಾರ್ಟ್ ಕಂಪ್ನಿಗೆ ಯಾರೆಲ್ಲ ಜಾಯ್ನ್ ಆಗತ್ತಿರಲ್ಲ ಅವ್ರು ಒಂದು ಕಾಲ್ ಮಾಡಿ ಇಂಟರ್ವ್ಯೂ ಬೇಕಂತ ಕಾಲ್ ಮಾಡ್ತಿರಲ್ಲ ಅವ್ರು ಒಂದು ಕಮೆಂಟ್ ಹಾಕ್ರಿ ಜೈ RCB ಅಂತ ಕೆಲಸ. ಮತ್ತು ಮುಂದಿನ ವಿಡಿಯೋ ಸಿಗೋನು. ಇವತ್ತಿನ 3 ಉದ್ಯೋಗ ಮಾಹಿತಿ ಬಂದ ನಿಮಗೆ ಮುಟ್ಟ್ಯಾವ ಅನ್ಕೊಂತೀನಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ. ಸಿಗೋನು ಮತ್ತು ಮುಂದಿನ ವಿಡಿಯೋ ಒಳಗೆ. ಜಸ್ಟ್ ಮಿಸ್ತ್ರಿ ಫ್ಯಾಮಿಲಿ. ಏನಪ್ಪ ಅಂತಂದ್ರೆ ಈ ವಿಡಿಯೋ ಮಾಡಕ್ಕೆ ಹೋಗಿ ಫೋನ್ ಹೊಡ್ಕೋತಿದ್ದೆ. ಫೋನ್ ತಂದೆ ಇನ್ನೂ 2 ತಿಂಗಳು ಆಗಿಲ್ಲ. EMI ಅಂತೂ ಇನ್ನೂ ಮುಟ್ಟೂ ಇಲ್ಲ. ವಿಡಿಯೋ ಚೆನ್ನಾಗಿ ಆಗತ್ತವನ್ನೋ ಉದ್ದೇಶಕ್ಕಾಗಿ ಒಂದು ದೊಡ್ಡ ಫೋನ್ ತೊಗೊಂಡಿನಿ, iPhone 16. ಒಂದು ಸ್ಟ್ಯಾಂಡ್ ತೊಗೋಬೇಕು. ಸ್ಟ್ಯಾಂಡಿಗೆ ಏನೂ ಇಲ್ಲ ಅಂದ್ರೂ ಚಲೋ ಸ್ಟ್ಯಾಂಡಿಗೆ 1,500 ರೂಪಾಯಿ ಐತಿ. ನೋಡ್ರಿ, ಹಿಂಗೆ ಕೇಳತ್ತ ನಾನು ಅನ್ಕೋಬೇಡ್ರಿ. ಲಾಸ್ಟ್ನೇಕ ಒಂದು ಸ್ಕ್ಯಾನರ್ ಹಾಕ್ತೇನೆ ನಾನು ಫೋನ್ಪೇದ. ಯಾರಾದರೂ ದೊಡ್ಡ ಮನಸ್ಸು ಮಾಡಿ 10-20 ಹಾಕ್ರಿ. ಉಳ್ಕಿದ್ದು ನಾ ಹಾಕಿ ಕೆಲಸ ಸ್ಟ್ಯಾಂಡ್ ತೊಗೊಂಡು ಕೆಲಸ ಉದ್ಯೋಗ ಅಪ್ಡೇಟ್ ಕಂಟಿನ್ಯೂ ಆಗಿ ತೊಗೊಂಬರ್ತಿರ್ತೀನಿ. ಸ್ಕ್ಯಾನ್ ಮಾಡಿ ಕೆಲಸ ಹಾಕ್ರಿ, ನೋಡೋಣ ಎಷ್ಟು ಬರ್ತಾವೆ.